ಇಲ್ಲಿ ಹೇಳಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬೇಕು ಇದಕ್ಕೆ ನ್ಯಾಯ ಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಿದ್ರೆ ತಪ್ಪು ಅಂತ ಹೇಳಿ ತಪ್ಪು ಹೇಳುವ ಇದು ಹೋರಾಟಕ್ಕೆ ಬರೋದಿಲ್ಲ. ನೀವು ಕರೆದಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ನಮ್ಮನ್ನೇ ಇಲ್ಲಿಗೆ ಕಲ್ಲು ತಡೆ ಕೂಡಿಸುವಂತ ಅವಶ್ಯಕತೆ ಏನಿದೆ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ, ಕೊಡಗು ರೈತ ಸಂಘಕ್ಕೆ ಜಯವಾಗಲಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ, ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ರೈತ ವಿರೋಧಿ ನೀತಿ ಸರ್ಕಾರಕ್ಕೆ ಧಿಕ್ಕಾರ, ರೈತ ವಿರೋಧಿ ಪೊಲೀಸ್ ಇಲಾಖೆಗೆ ಧಿಕ್ಕಾರ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಈಗ ರೈತರ ಈ ಒಂದು ಹೋರಾಟವನ್ನ ಧಮಕಿ ಮಾಡುವ ಅದನ್ನು ಇಲ್ಲಿಗೆ ನಿಲ್ಲಿಸುವಂಥ ಕಾರ್ಯಕ್ರಮ ಈ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ನಾನು ಈಗಾಗಲೇ ಹೇಳಿದಾಗೆ ಈ ರೀತಿಯಾದಂಥ ಪೊಲೀಸ್ ಇಲಾಖೆ ಕೆಲಸ ಮಾಡೋದಾದ್ರೆ ಅವ್ರು ಯಾಕೆ ಸ್ವಾಮಿ ನಮ್ಮ ಸಂಬಳನ ತಿಂತಾ ಇದ್ದೀರಿ? ಯಾಕಂತ ಹೇಳಿದ್ರೆ ಏನಾದರೂ ಅದು ವೈಲೆಂಟ್ ಆಗಿದ್ದಿದ್ರು, ಇಲ್ಲ ನಾವೇನಾದರೂ ಕಾನೂನು ಉಲ್ಲಂಘನೆ ಮಾಡಿದ್ದಿದ್ರು, ಏನಾದರೂ ಅರೆಸ್ಟ್ ಮಾಡೋದು ಸಾಮಾನ್ಯ. ಆದರೆ ನಮ್ಮ SP ಮೇಡಮ್ ಹೊಸದಾಗಿ ಬಂದಿದ್ದಾರೆ, ಅವರ ದಾರಿ ತಪ್ಪಿಸುವಂಥ ಕೆಲಸ ಆಗ್ತಾ ಇದೆಯೋ ಅಲ್ಲ, ಇಲ್ಲಿ ಯಾವುದೋ ಒಂದು ಕೈಗೆ ಕಾಣದಂಥ ಒಂದು ರಾಜಕೀಯ ವ್ಯವಸ್ಥೆ ನಮ್ಮನ್ನು ಈ ಇಕ್ಕಟ್ಟಿನಲ್ಲಿ ಸಿಲ್ಕ್ತಾ ಇದೆಯಾ ಅನ್ನೋ ಒಂದು ನೇರ ಆರೋಪ ನಾವು ಇಲ್ಲಿಯ ಪ್ರತಿನಿಧಿಗಳ ಮೇಲೆ ಮಾಡೋಕ್ಕಾಗುತ್ತೆ. ಯಾಕೆಂದರೆ ಜಿಲ್ಲಾ ರಾಜ್ಯದ ಜನಪ್ರತಿನಿಧಿಗಳು ಇದಕ್ಕೆ ನೇರ ಹೊಣೆ ಆಗ್ತಾರೆ. ಎಷ್ಟೇ ಪೊಲೀಸ್ ಇಲಾಖೆ ಹೊಣೆದಾರರಾಗ್ತಾರೋ ಅಷ್ಟೇ ಜನಪ್ರತಿನಿಧಿಗಳು ಮಾಡ್ತಾರೆ. ಯಾಕೆಂದ್ರೆ ನಾವು ಚುನಾವಣೆ ಮಾಡಿ ಗೆಲ್ಲಿಸಿ ಕಳಿಸಿರೋದು ಏನಕ್ಕೆ? ನಮ್ಮ ಹಿತರಕ್ಷಣೆಯನ್ನ ಕಾಪಾಡಲಿಕ್ಕೆ. ನೋಡಪ್ಪ, ಸಮಸ್ಯೆಗಳು ಬರ ಬಂದರೆ ಅದಕ್ಕೆ ಘೋಷಣೆ, ಅತಿವೃಷ್ಟಿ ಆದರೆ ಘೋಷಣೆ, ಅನಾವೃಷ್ಟಿ ಆದರೆ ಅದಕ್ಕೆ ಬೇಕಾದಂಥ ಸವಲತ್ತುಗಳು, ಸಾಧ್ಯವಾದಂಥ ಟೈಮಲ್ಲಿ ಸಾಲ ಮನ್ನಾ, ಇಲ್ಲ ಏನಾದರೂ ಒಂದು ಅಣೆಕಟ್ಟು ಕಟ್ಟುವಂಥ ವಿಷಯ, ಇಲ್ಲ ನೀರಾವರಿ ಇಲಾಖೆಯಲ್ಲಿ ರೈತರಿಗೆ ಕೊಡುವಂಥ ಏನಾದರೂ ಒಂದು ಅಭಿವೃದ್ಧಿ, ಈ ಥರದ ವಿವಿಧ ಕಾರ್ಯಗಳಲ್ಲಿ ಇಲಾಖೆಯವರು ಮತ್ತು ಜನಪ್ರತಿನಿಧಿಗಳು ಸರ್ಕಾರ ಕೆಲಸ ಮಾಡಬೇಕು. ನಿಜವಾಗಿ ಇದು ಪ್ರಜಾಪ್ರಭುತ್ವದಲ್ಲಿ ನಡೆಯುವಂಥ ವ್ಯವಸ್ಥೆ. ಈ ಪೊಲೀಸ್ ಇಲಾಖೆಗೆ ನಾವು ಪ್ರಶ್ನೆ ಮಾಡ್ತಾ ಇರೋದು, ಇವರು ಏನ್ ನಿನ್ನೆ ನೆಗಲಿಗೋಗಿಲ್ಲ? ರಾತ್ರಿನೇ ಹೇಳ್ಬೋದಿತ್ತಲ್ಲ ನಮ್ಗೆ, ಅಧ್ಯಕ್ಷರೇ ನಮ್ಗೆ ಇವತ್ತು ಆದೇಶ ಇದೆ, ನೀವು ಹೊರಡಬೇಡಿ. ಏನೋ ಸ್ವಲ್ಪ ಅಷ್ಟಿಷ್ಟು ಹಣ ಕೂಡಿಸ್ಕೊಂಡಿರೋ ಹಣದಲ್ಲಿ ನಾವೆಲ್ಲ 40,000 ರೂಪಾಯಿ ಖರ್ಚು ಮಾಡಿ ಒಂದು ಅರ್ಧ ದಾರಿಯಲ್ಲಿ ಬಂದಾಗ ಹಿಡಿಯೋದು ಏನು ಗನದಾರಿಕೆನಾ? ಏನು ಸ್ಟಾರ್ ಹಾಕೊಂಡಿದ್ದೀರಿ ಅಲ್ಲ, ಏನೋ ಒಂದು ಟ್ರೈನಿಂಗ್ ಪಡ್ಕೊಂಡು ಬಂದಿದ್ದೀರಿ ತಾವುಗಳು, ಇದಕ್ಕೊಂದು ಮರ್ಯಾದೆ ಬೇಡವಾ? ಸಂಬಳ ತಗೋತಿದ್ದೀರಿ, ಇದಕ್ಕೊಂದು ಕಲ್ಪನೆ ಮರ್ಯಾದೆ ಬೇಡವಾ? SP ಮೇಡಮ್ ಏನು ಅನ್ನ ತಿಂತಾ ಇದ್ದಾರೋ ಅವ್ರು ಬೇರೆ ಏನೋ ತಿಂತಾ ಇದ್ದಾರೋ ಅನ್ನೋ ಒಂದು ನೇರವಾದಂಥ ಆರೋಪ ನಾವು ಮಾಡಬೇಕಾಗುತ್ತೆ. ನಾವೇನಾದರೂ ಆದೇಶ ಕೊಟ್ಟು ನೋಡ್ರಿ ನಾಳೆ ಅಲ್ಲಿಗೆ ಹೋಗಕ್ಕೆ ಬಿಡೋದಿಲ್ಲ, ದಯವಿಟ್ಟು ನೀವು ನಿಮ್ಮ ಏನು ಹೋರಾಟಕ್ಕೆ ಹೊರಟಿದ್ದೀರಿ ಇದನ್ನು ವಾಪಸ್ ಮಾಡ್ಕೊಳ್ಳಿ. ಅದನ್ನು ಮೀರಿ ನಾವೇನಾದರೂ ಬಂದಿದ್ರೆ ವಾಸ್ತವ ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ನೀವು ಹೋರಾಟ ಮಾಡ್ರಿ, ರೋಡಲ್ಲಿ ನಿಂತ್ಕೊಂಡು ಘೋಷಣೆ ಕೂಗಿದ ತಕ್ಷಣ ಅರೆಸ್ಟ್ ಮಾಡೋದು ಏನು ಗಂಧಾರಿಕೆನ? ಯಾವ ಪೊಲೀಸ್ಗಿರಿ ಇದು? ಸಂಘಟನೆ ಸುಮ್ಮನೆ ಕೂರಲ್ಲ. ನೀವೇನೋ ಇವತ್ತು ನಮ್ಮನ್ನು ಕೂಡಾಕ್ಬಿಟ್ಟು ಏನೋ ನಮಗೆ ಏನೋ ಅದು ಮಾಡ್ತೀನಿ ಇದು ಮಾಡ್ತೀನಿ, ನಾನು ಒಳ್ಳೆ ಇನ್ಸ್ಪೆಕ್ಟರ್ಗಳು ಅಂತ ಹೆಸರುವಾಸಿ ಬೆಳಿತೀರಲ್ಲ, ನೀವೇನು ಗೂಟ ಹಾಕೊಂಡು ಕೂತ್ಕೊಳ್ಳಲ್ಲ. ಯಾವ ಸರ್ಕಾರನೂ ಗೂಟ ಹಾಕೊಂಡು ಕರ್ನಾಟಕದಲ್ಲಿ ಕೂತ್ಕೊಳ್ಳಲ್ಲ ರೀ. ಸರ್ಕಾರಗಳು ಬದಲಾಗ್ತವೆ, ಜನಗಳು ಬದಲಾಗ್ತಾರೆ, ಲೋಡ್ ಮಾಡ್ಕೊಂಡಿರ್ತಾರೆ ಯಾರ್ಯಾರು ಹೆಂಗೆ ಅಂತ. ನಿಜವಾಗ್ಲೂ ನೀವು ನಡ್ಕೊಳ್ಳುವ ರೀತಿ ಬಹಳ ಅವಮಾನೀಯ, ಹಾಗೂ ನೀವೆಲ್ಲ ವಿದ್ಯಾವಂತರು ಅನ್ನೋದಕ್ಕೆ ಲಾಯಕೇ ಇಲ್ಲ. ನೀವು ನೋಡಿದ್ದೀರಿ, ನೀವು ಅಲ್ಲೂ ನಮಗೆ ಏನು ಸಿಗಲಿಲ್ಲ. ನಾವೆಲ್ಲ ಕೃಷ್ಣ ಕೆಫೆಯಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ರೆಡಿ ಮಾಡಿ ಎಲ್ಲ ಗಂಜಿ ಕುಡ್ಕೊಂಡು ಬೆಳಗ್ಗೆ ಹೊರಟಿದ್ದೀವಿ. ಅದನ್ನ ನೀವು ಕೂಡಾಕ್ಬಿಟ್ಟು ಇಲ್ಲಿ ನೀವು ಗಾಡಿನೂ ನಿಲ್ಸಲ್ಲ, ನೀರು ಕೊಡಲ್ಲ, ಬಿಸ್ಕೆಟ್ ಕೊಡಲ್ಲ ಅಂದ್ರೆ ಇದು ಯಾವ ಧೋರಣೆ ರೀ? ಯಾವನ್ರಿ ಅವನ ಇನ್ಸ್ಪೆಕ್ಟರ್ ಹೇಳ್ದು ಅವನ ಆದೇಶ ನಿಲ್ಸ್ಬೇಡಿ ಅಂತ? ಬನ್ನಿ ನೋಡೋಣ ತಾಕತ್ತಿದ್ರೆ ಮುಂದೆ ಬನ್ರಿ. ಯಾವ ಇನ್ಸ್ಪೆಕ್ಟರ್? ಯಾರು ಇನ್ಸ್ಪೆಕ್ಟರ್? ಅದು ಯಾವ ಎಲ್ಲೂ ನಿಲ್ಸ್ಬೇಡಿ, ನೀರು ಕೊಡಬೇಡಿ, ಅವ್ರಿಗೆ ಬಿಸ್ಕೆಟ್ ಕೊಡಬೇಡಿ ಅಂತ ಹೇಳಿದವರು ಬನ್ರಿ, ತಾಕತ್ತಿದ್ರೆ ನಿಲ್ರಿ. 5 ಜನ ಅಸ್ವಸ್ಥರಾಗಿದ್ದಾರೆ. ಮತ್ತೆ ಅವರ ಇದು ನೋಡ್ಕೊಳ್ಳಿ. ಏನೋ ಮಾನವೀಯತೆ ಕಾನ್ಸ್ಟೇಬಲ್ಗಳು ನಿಲ್ಸ್ಬಿಟ್ಟು ಒಂದು ಕೊಟ್ರು.
ಅಲ್ಲಿವರೆಗೆ ಇಲ್ಲಿವರೆಗೆ ಬಂದು ತಲುಪಿದ್ದೀವಿ. ಇದೇನು ಯಾವ ಆದೇಶ ಇದು? ಸೊ ದಯವಿಟ್ಟು ನಾನು ಹೇಳೋದು ಇದನ್ನ ಇಲ್ಲಿಗೆ ನಮ್ಮನ್ನ ಕೈಬಿಡಿ. ನಾವು ಇಲ್ಲಿ ಸುಮ್ಮನೆ ನಾವು ಇಲ್ಲಿ ಹೋರಾಟ ಮಾಡ್ತೀವಿ. ನಿಮ್ಮ ಏನು ತಿಂಡಿ ಊಟ ನಮ್ಗೆ ಏನು ಬೇಡ. ಧರಣಿ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ, ಯಾರೆಲ್ಲ ಊಟ ಮಾಡ್ಲಿಕ್ಕಿದ್ದಾರೆ ಅವ್ರು ನಾವು ಕರ್ಸ್ಕೊತೀವಿ. ನಾವು ಇಲ್ಲಿಂದ ಕದಲೋದು ಇಲ್ಲ, ಇಲ್ಲೇ ನಮ್ಮನ್ನ ಕೂಡಾಕಿ ನಾವು ರಾತ್ರಿ ಇಡೀ ಇಲ್ಲೇ ಇರೋದು. ನೀವು ಕದಲು ನಮ್ಮ ಎತ್ತಾಕಿದ್ರು ಬಸ್ಗೆ ಬರಲ್ಲ, ನಾವು ಹೇಳಿದ್ದೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ರೈತ ಸಂಘಟನೆಗಳು ಮಂಡ್ಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಮುಂದೆ ಇಡೀ ರಾಜ್ಯಾದ್ಯಂತ ಕೊಡಗಿಗೆ ಬರುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ಚಾಮರಾಜನಗರ, ನಂಜನಗೂಡು ಮತ್ತು KR ನಗರ ರಾಜ್ಯದ ಜಿಲ್ಲೆಯ ಬಸ್ಸುಗಳು ಹೊರಬಿಟ್ಟಿದ್ದಾರೆ. ಏನ್ರಿ ಇದು? ಕೊಡಗಿನ SP ಗೆ ಏನು ಬಂದಿದೆ? ಏನು ಕೊಡಗಿಗೆ ಒಂದು ಕಾನೂನು ಬರೆದಿದ್ದೀರಾ? ತೋರಿಸ್ರಿ ನೋಡೋಣ. ಅದ್ಯಾಕ್ರಿ ಬೇರೆ ಡಿಸ್ಟ್ರಿಕ್ಟ್ ಬಸ್ ಹೋದ್ರು, ನಮ್ಮ ಡಿಸ್ಟ್ರಿಕ್ಟ್ ಯಾಕ್ರಿ ಬಿಡಲಿಲ್ಲ ನೀವು? ಹೇಳ್ಬೇಕು ಬೇರೆ ಜಿಲ್ಲೆಯವರನ್ನೆಲ್ಲ ಬಿಟ್ಟಿದ್ದೀರಲ್ಲ. ಫಸ್ಟ್ ಅಲ್ಲಿ ನಾವೇನೋ ತಿಳ್ಕೊಂಡ್ವಿ, ಬೇರೆ ಜಿಲ್ಲೆಯಿಂದೆಲ್ಲ ಹೋಗುವಂತ ಒಂದು ಇದಿತ್ತು. ಏನು ಎಲ್ಲ ಜಿಲ್ಲೆಯಿಂದಲೂ ರೈತ ಸಂಘಟನೆಗಳು ಇವತ್ತು ಹೋಗೋಣ ಅನ್ನೋ ಒಂದು ಇದಿತ್ತು, ಪ್ಲಾನಿಂಗ್ ಇತ್ತು. ಇಲ್ಲ ಅಂತ ಹೇಳಲ್ಲ. ಸರಿ, ನೀವೇನೋ ಅದನ್ನ ಕಟ್ ಮಾಡೋಕ್ಕೆ ನಿಮಗೆ ಆದೇಶ ಬಂದಿರ್ಬೋದು, ಅದನ್ನು ಸರಿ, ಓಕೆ, ಅಕ್ಸೆಪ್ಟೆಡ್. ಬಟ್ ಬೇರೆ ಜಿಲ್ಲೆಯವರು ಹೆಂಗ್ ಬಿಟ್ರು? ನಮ್ಮ ಜಿಲ್ಲೆನೇ ಯಾಕೆ ತೆರೆದಾಕಿದ್ದೀರಿ? ಊಟ ನೀರು ಇಲ್ಲದೆ ನಮ್ಮನ್ನ ಇಲ್ಲಿ ಬಂದು ಕೂಡಾಕಿದ್ದೀರಲ್ಲ, ಏನಕ್ಕೆ? ಪ್ರಶ್ನೆ ಮಾಡ್ಬೇಕಲ್ಲ. ನೀವು ಪ್ರಶ್ನೆ ಮಾಡ್ಲೇಬೇಕು, ನೀವು ಆನ್ಸರ್ ಕೊಡ್ಲೇಬೇಕ್ರಿ. ಸುಮ್ಮನೆ ಬಂದ್ಬಿಟ್ಟು ನಿಂತ್ಕೊಂಡು ಮೂಕರ ತರ ನೋಡ್ಕೋಬೇಡಿ, ಆನ್ಸರ್ ಮಾಡಿ ನಮಗೆ. ಯಾವ ಕಾನೂನಲ್ಲಿ ಯಾವ್ದ್ರ ಹೆದ್ದಾರಿ ತಡೆ ಮಾಡ್ಲಿಕ್ಕೆ ನೀವೇ ಹೇಳಿದ್ದು ಘೋಷಣೆ ನೀವು ಬೇಕಾದ್ರೆ ಪ್ರತಿಭಟನೆ ರಸ್ತೆಯಲ್ಲಿ ಕೂತ್ಕೊಂಡು ಮಾಡಿ ಅಂತ ಮಾಡಿ ಆದ್ಮೇಲೆ ಇದೇನಾ ನಿಮ್ದು? ಇದೇನೋ ಪೊಲೀಸ್ ಇಲಾಖೆಗೆ ಕಲ್ಸಿರೋದು ಟ್ರೈನಿಂಗ್ ಅಲ್ಲಿ? ಸರ್ ಐಆರ್ ಆಫೀಸರ್ ಏನು ಓದಿದ್ದೀರಿ ನೀವು? ಎರಡು ಮಾತಾಡಿ. ಐಆರ್ ಆಫೀಸರ್ ಇದ್ರೆ ಬಂದು ಮಾತಾಡಿ. ಎರಡು ಕೊಡಿ. ನಮ್ಮ ಪ್ರಶ್ನೆನ ಅವ್ರ ಮುಂದೆ ಇಡೋಣ ಫಸ್ಟ್. ಅದಕ್ಕಿರೋ ಉತ್ತರ ಅವ್ರು ಕೊಡ್ಲೇಬೇಕು. ಅವರು ಸುಮ್ಮನೆ ಕೂಡಾಕ್ಬಿಟ್ಟು ಏನು ನಾವು ಇಲ್ಲಿ ದರೋಡೆ ಮಾಡಿದೀವ, ಅಲ್ಲ ಮರ್ಡರ್ ಮಾಡಿದೀವ, ಇಲ್ಲ ಇನ್ನೇನಾದ್ರೂ ಒಂದು ಕಾನೂನು ಉಲ್ಲಂಘನೆ ಮಾಡಿದೀವಿ ಏನಿಲ್ವಲ್ಲ. ಸರಿ, ರಸ್ತೆ ರೋಕೋ ಮಾಡೋದು, ಅರೆಸ್ಟ್ ಮಾಡಿ. ಊಟ ನೀರು ತಿಂಡಿ ಕೊಡದೆ ಅರೆಸ್ಟ್ ಮಾಡುವಂಥದ್ದು ಏನಿದೆ? ಇಲ್ಲೂ 11 ಗಂಟೆ ಆಯ್ತು, ಪೇಷಂಟ್ಸ್ ಇದ್ದಾರೆ. ನೀವು ಮನುಷ್ಯರು ಏನೋ ಕಾಡಿಂದ ಬಂದ ಪ್ರಾಣಿಗಳಾದ್ರೆ ಈ ರೀತಿ ಹೊರ್ಸ್ಕೋತಾರೆ. SP ಮೇಡಮ್ ಬರ್ಬೇಕು ಇಲ್ಲಿಗೆ. ದಯವಿಟ್ಟು ಕಾಲ್ ಮಾಡಿ ಅವ್ರನ್ನ ಬರಕ್ಕೆ ಹೇಳಿ. ನಮಗೆ ಸಮಾಧಾನದ ಒಂದು ಮಾತು ಕೊಟ್ರೇನೆ ನಾವು ಇಲ್ಲಿಂದ ಕದಲೋದು. ನಮ್ಮ ಡಿಮಾಂಡ್ ಇವತ್ತು ಸಮಾಧಾನದ ಮಾತಲ್ಲ. ಯಾಕೆ ಸಮಾಧಾನ? ನಮಗೆ ಬೀಳತಿಗೆ ಹೋಗ್ಲಿಕ್ಕೆ ದಾರಿ ಕೊಡ್ಬೇಕು. ಜಿಲ್ಲಾ ಆಡಳಿತಕ್ಕೆ ನಂದೊಂದು ಪ್ರಶ್ನೆ ಇಷ್ಟೇ. ಏನು ಅಂತ ಹೇಳಿದ್ರೆ, ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ನಮ್ಮ ನಡೆಸಿಕೊಂಡ ರೀತಿ, ಇವರಿಗೆ ನಮ್ಮ ಮೇಲೆ ಅಷ್ಟು ಅನುಕಂಪ ಇತ್ತು, ನಮ್ಮ ತಿಂಡಿ ತಿನ್ನಿಸ್ಬೇಕು, ನಮಗೆ ಊಟ ಉಪಹಾರ ಕೊಡ್ಬೇಕು ಅಂತ ಆಗಿದ್ರೆ ಅಲ್ಲೇ ಮಾಡುವೋಯ್ತಲ್ಲ. ಇಲ್ಲಿ ತನಕ ತರುವಂತ ಉದ್ದೇಶ ಏನು? ನಾವು ಏನಂತ ತಪ್ಪು ಮಾಡಿದ್ದೇವೆ ಅಂತ ಹೇಳಿ ಕಾನೂನಿನಲ್ಲಿ ನಿಮಗೆ ಯಾವ ಕ್ರಮ ಇದೆ ಹೀಗೆ ನಡೆಸ್ಕೊಳ್ಳಿಕ್ಕೆ? ನಾವೇನಾದ್ರೂ ಕೊಲೆ ಮಾಡಿದೀವಾ? ಅಲ್ಲ ಏನಾದ್ರೂ ತೊಂದರೆ ಮಾಡಿದೀವ ಸಾರ್ವಜನಿಕರಿಗೆ? ನಾವಂತ ತೊಂದರೆ ಬಗ್ಗೆ ಏನು ಮಾಡಿಲ್ಲ. ಹೀಗಿರ್ಬೇಕಾದ್ರೆ ಈ ಊಟ ವ್ಯವಸ್ಥೆ ಕಲ್ಪಿಸೋದ್ರೆ ಅಲ್ಲಿ ಮಾಡ್ಬೋಯ್ತಲ್ಲ. ಇಲ್ಲಿ ತನಕ ಕರ್ಕೊಂಡ್ಬರೋದು ಉದ್ದೇಶ 70 ಕಿಲೋಮೀಟರ್ ಅಲ್ಲ. ಅದ್ರ ಮೇಲೆ ನೀವು ಆದೇಶ ಅಂತ ಹೇಳ್ತೀರಲ್ಲ, ಒಂದು ಲಿಖಿತ ಆದೇಶ ತೋರಿಸಿ. ಈಗ ಬೇಕಾದ್ರೆ ನಾನು ಹೇಳ್ತೇನೆ, ಲಿಖಿತ ಆದೇಶ ಇದೆಯಾ ನಿಮ್ ಕೈಯಲ್ಲಿ? ಈ ತರ ಮೈಸೂರು ಪಟ್ಟಣಕ್ಕೆ ಒಂದು ಕಾನೂನು, ನಂಜನಗೂಡಿಗೆ ಕಾನೂನು, ಚಾಮರಾಜನಗರ ಕಾನೂನು, ಕೊಡಗು ಜಿಲ್ಲೆ ಏನು ಪಾಕಿಸ್ತಾನದಲ್ಲಿ ಇದೆಯಲ್ಲ, ಬಾಂಗ್ಲಾದೇಶದಲ್ಲಿ ಇದೆಯಾ? ಖಂಡಿತವಾಗಿ ಇದು ಖಂಡನೀಯ. ಮುಂದಿನ ದಿನಗಳಲ್ಲಿ ನೀವು ಇದಕ್ಕೆ ನೈತಿಕ ಹೊಣೆ ಹೊರಬೇಕಾಗ್ತದೆ ಜಿಲ್ಲಾ ಆಡಳಿತ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಕೊಡಗಾದ್ಯಂತ ಎಲ್ಲರೂ ಕೇಳ್ತಾ ಇದ್ದಾರೆ, ಕೊಡಗಾದ್ಯಂತ ಬಂದ್ ಆಗ್ಬೇಕು ಅಂತ. ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಜನರ ಪ್ರತಿನಿಧಿಗಳಿದ್ದಾರೆ, ಎಲ್ಲ ಪೋಸ್ ಕೊಡ್ತಾರೆ ದೊಡ್ಡ ನಾವು ನಾಯಕರು ಅಂತೇಳಿ. ನಾವು ಇವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ನಾವಿಲ್ಲಿ ಒತ್ತಾಸೆ ಹಾಯಿಸೋದು. ಇಂಥ ಒತ್ತಾಸೆಗಳ ಅವಶ್ಯಕತೆ ಇಲ್ಲ. ರೈತರ ಬಗ್ಗೆ ಕಾಳಜಿ ಇಲ್ಲದಂತ MLAಗಳು ನಾನು ಹೇಳ್ತೇನೆ, ಈ ಪ್ರತಿನಿಧಿಗಳಿಗೆ ನಮ್ಮ ಧಿಕ್ಕಾರ ಇದೆ, ಈ ಉಸ್ತುವಾರಿ ಮಂತ್ರಿಗೆ ನಮ್ಮ ಧಿಕ್ಕಾರ ಇದೆ. ಖಂಡಿತವಾಗಿಯೂ ನಮಗೆ ಇವರ ಅವಶ್ಯಕತೆ ಇಲ್ಲ. ಇವರಿಗೆ ಮಂತ್ರಿ ಸ್ಥಾನ ಕೊಡಕೂಡದು. ಇನ್ನೊಂದು ಹೇಳ್ತೇನೆ, ರಾಜ್ಯದಲ್ಲಿ ಮುಖ್ಯಮಂತ್ರಿಗೆ ಒಂದು ಕಾನೂನು, ಇಲ್ಲಿ ಜನಪ್ರತಿನಿಧಿಗಳಿಗೆ ರೈತರಿಗೆ ಒಂದು ಕಾನೂನಾ? ಮೊನ್ನೆ ಡೆಲ್ಲಿಯಲ್ಲಿ ಹೋಗಿ CJP ಹೋರಾಟ ಮಾಡುವಾಗ ಅವರು ಮುಂಚೂಣಿಯಲ್ಲಿ ಇದ್ದಿದ್ರು, ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ನಮ್ಮನ್ನ ಯಾಕೆ ಅರೆಸ್ಟ್ ಮಾಡಬೇಕು? ಪ್ರಜಾಪ್ರಭುತ್ವದಲ್ಲಿ ನಮಗೆ ಹಕ್ಕಿಲ್ವಾ? ಕೂಡಿ ಹಾಕಕ್ಕೆ ಖಂಡಿತವಾಗಿ ಹೇಳ್ತೇನೆ, ಕೊಡಗು ಬಂದು ಹಾಗೆ ಆಗುತ್ತೆ. ಅದಕ್ಕೆ ಕರೆ ಕೊಟ್ಟೇ ಕೊಡ್ತೀವಿ. ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳನ್ನು ಕರೆದು ನಾವು
ಕೊಡಗು ಬಂದು ಮಾಡೇ ಮಾಡ್ತೇವೆ. ಈ ಆಡಳಿತದ ವರ್ತನೆ ಬಗ್ಗೆ ಖಂಡಿತವಾಗಿ ಮಾಡೇ ಮಾಡ್ತೇವೆ. ನೀವು ಈ ಉಪಹಾರ ಕೊಡೋದಕ್ಕೆ ನಾವು ಧನ್ಯವಾದ ಹೇಳ್ತೇವೆ. ಬಟ್ ಈ ಉಪಹಾರ ಅಲ್ಲೇ ಕೊಡ್ಬೋದಿತ್ತಲ್ಲ. ನಾವೇನು ಕಾನೂನು ಉಲ್ಲಂಘನೆ ಮಾಡಿದ್ದೇವೆ? ನೀವು ಹೇಳಿದಾಗೆಲ್ಲ ಪ್ರತಿಜ್ಞೆ ಮಾಡಿದ್ದೇವೆ, ಶಾಂತಿ ಸಂಯಮ ಕಾಪಾಡ್ಕೊಂಡಿದ್ದೇವೆ. ರೈತ ಸಂಘದಲ್ಲಿ ನಮಗೆ ಮೊದಲು ಕಲಿಸೋದೆ ಶಾಂತಿ ಸಂಯಮ ಶಿಸ್ತು ಅಂತ ಹೇಳೋದು. ಪೊಲೀಸ್ ಇಲಾಖೆಗೆ ನಾವು ಇಷ್ಟು ತನಕ ಒಂದೇ ದಿವಸ ತಲೆನೋವಾಗಿಲ್ಲ. ಆ ಟ್ರ್ಯಾಕ್ ರೆಕಾರ್ಡ್ ಇವತ್ತು SP ಆಫೀಸಲ್ಲಿ ಇದೆ. ನಮ್ಮ ಮೇಲೆ ಏನು ಒಪಿನಿಯನ್ ಇದೆ ಅಂತೇಳಿ ನಮ್ಮನ್ನು ನಡೆಸಿಕೊಂಡ ರೀತಿ ಖಂಡನೀಯ ಆಯ್ತು. ನೀವು ಇದಕ್ಕೆ ನ್ಯಾಯ ಹೊಣೆ ಆಗ್ತೀರಾ ಇಲಾಖೆಯವರು ಅಂತ ನಾನು ಹೇಳ್ತೇನೆ. ಇವತ್ತು ಇಲ್ಲಿಂದ ನಾವು ಕದಲಬೇಕಾದ್ರೆ ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳು ಇಲ್ಲಿ ಬರಬೇಕು. ಆಗಿದ್ದಕ್ಕೆ ಕ್ಷಮಾಪಣೆ ಕೇಳಬೇಕು. ನಾನು ನೆಟ್ಟಿಗೆ ಹೇಳ್ತಾ ಇದ್ದೇನೆ. ಇನ್ನು ಮುಂದಿನ ದಿನಗಳಿಗೆ ಆಗಬಾರ್ದು ಅಂತ ಹೇಳೋದು ಮಾತ್ರ ಹೇಳ್ತಾ ಇದ್ದೇನೆ ನಾನು. ಕರ್ನಾಟಕದ ಮುಖ್ಯಮಂತ್ರಿ ಅಲ್ಲಿ ಜಿಲ್ಲೆ ಪಕ್ಷಕ್ಕೆ ಸಪೋರ್ಟ್ ಮಾಡಬಹುದು. ನಾವು ರೈತರಿಗೆ ಸಪೋರ್ಟ್ ಮಾಡೋಂಗಿಲ್ವಾ? ಇದ್ಯಾವ ನ್ಯಾಯ? ಅದು ಯಾವ ಕಾಕ್ರೋಚ್ ಪಾರ್ಟಿ? ಅದು ಅವು ಯಾವ ಕಾಕ್ರೋಚ್ ಪಾರ್ಟಿ ಎಲ್ಲಿಂದ ಬಂದಿದ್ದು? ಅವರಿಗೆ ಸಪೋರ್ಟ್ ಮಾಡಿ ರೈತರ ಹಿತ ಕಾಪಾಡುವಷ್ಟು ನಿಮಗೆ ಒಂದು ಅನುಕಂಪ ಇದ್ದಿದ್ರೆ ಈ ಅನುಕಂಪ 60 ಕಿಲೋಮೀಟರ್ ಯಾರ ಹಣ ಇದು? ನಮ್ಮ ಕಂದಾಯದ ಹಣದಲ್ಲಿ ಇದು ಮಾಡ್ತಾ ಇದ್ದಾರೆ ನೀವು. ಇದೇ ತರದ ಉಪಹಾರ ಅಲ್ಲಿ ಕಲ್ಸಿ ಹೋಯ್ತಲ್ಲ. ಇಲ್ಲಿ ಕರ್ಕೊಂಡು ಬರುವಂತ ಔಚಿತ್ಯ ನಿಮ್ಗೆ ಇದು ಖಂಡಿತವಾಗಿ ಒಪ್ಪುವಂತದಲ್ಲ. ಇದು ಅಮರನಾಥ ಉಪವಾಸ. ನಾವು ಅವರ ಉಪಹಾರನ ಸ್ವೀಕರಿಸುವ ಹಾಗಿಲ್ಲ. ಉಪಹಾರ ಸ್ವೀಕರಿಸೋದಾದ್ರೆ ನಿಮ್ಮ ಆದೇಶ ನಮಗೆ ತೋರಿಸಬೇಕು. ಇವತ್ತು ಖಂಡಿತವಾಗಿ ಆದೇಶ ತೋರಿಸಿದಲ್ಲಿ ಉಪಹಾರ ಸೇವಿಸ್ತೇವೆ. ಯಾಕೆಂತ ಹೇಳಿದ್ರೆ ಇವತ್ತಿನ ಈ ನಿಮ್ಮ ಇದಕ್ಕೆ ಬಂದಂತ ಸರ್ಕಾರದ ಏನು ಆದೇಶ ಇದೆ ತೋರಿಸಿ. ಮೊಬೈಲ್ ಆದ್ರೂ ಆಗ್ಬೋದು, ಅಲ್ಲದ ಹಾರ್ಡ್ ಕಾಪಿ ಆದ್ರೂ ಏನಾದ್ರು ತೋರಿಸಲೇಬೇಕು ನಮಗೆ. ಯಾಕೆಂತ ಹೇಳಿದ್ರೆ ನಾವು ಮಾಡಿದ ತಪ್ಪೇನು ಅಂತ ನೀವು ನಮಗೆ ಹೇಳಬೇಕು. ಏನು ನಾವು ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದೀವ? ನಾವೇನು ಮಾಡಿದಲ್ಲ. ನಾವು ಬರೀ ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೇವೆ. ರೈತರ ನಾವು ಶಾಂತಿ ಸಮಾಧಾನದಲ್ಲಿ ಇರಬೇಕಾದ್ರೆ ನಮ್ಮನ್ನ ನೀವು ತೊಂದರೆ ಮಾಡಿದ್ರೆ ನೀವಲ್ಲದೆ ನಾವಲ್ಲ. ಹೋಗಿ ನಾವು ಕಲ್ಲು ಎಸಿತೀವಿ ಅಂತ ಹೇಳಿ ಗಾಡಿಯಲ್ಲಿ ಕಲ್ಲು ತುಂಬಿಕೊಂಡು ಹೋಗಿಲ್ಲಲ್ಲ. ನಾವು ಖಾಲಿ ಬ್ಯಾಗ್ ತಗೊಂಡು ಹೋಗ್ತೇವೆ, ಬ್ಯಾಗ್ ಇಲ್ಲದೆ ಹೋಗ್ತಾ ಇದ್ದೀವಲ್ಲ. ಅದ್ರ ಮೇಲೆ ನಮಗೆ ಬಿಡದಿಗೆ ಹೋಗ್ಲಿಕ್ಕೆ ಯಾಕೆ ಬಿಟ್ಟಿಲ್ಲ? ಎಲ್ಲಾ ತಾಲೂಕುಗಳಿಂದ ಡಿಸ್ಟ್ರಿಕ್ಟ್ಗಳಿಂದ ಬಿಡದಿಗೆ ಹೋಗ್ತಾ ಇದ್ದಾರೆ. ಕೊಡಗು ಜಿಲ್ಲೆ ರೈತರು ಯಾಕೆ ಹೋಗ್ಲಿಕ್ಕೆ ಬಿಡ್ತಾ ಇದ್ದಾರೆ? ನೀವು ಉತ್ತರ ಹೇಳಿ. ನೀವು ಯಾವ ಜನಪ್ರತಿನಿಧಿಗಳಾದರೂ ಈಗ ಇಲ್ಲಿವರೆಗೆ ಬಂದಿದ್ದಾರೆ ನಮ್ಮನ್ನು ಏನಾದರೂ ಒಂದು ಹೇಳಲಿಕ್ಕೆ? ನೀವಾದ್ರೂ ಏನಾದರೂ ಹೇಳ್ತಾ ಇದ್ದೀರಾ? ಯಾಕೆ ನಮ್ಮನ್ನು ಬಿಡ್ತಾ ಇಲ್ಲ? ಯಾವ ಲಿಖಿತ ರೂಪದಲ್ಲಿ ನಿಮಗೆ ಸಿಕ್ಕಿದೆ ಏನಾದರೂ ಒಂದು ಹೇಳ್ತಾ ಇದ್ದೀರಾ? ಸುಮ್ಮನೆ ನಿಂತ್ಕೊಂಡಿದ್ದೀರಾ ನೀವು ಆಫೀಸ್ಗಳೆಲ್ಲ? ನಾವೀಗೇನು ಬೇಕು ಇಲ್ಲದಿದ್ರೆ ನಮ್ಮ SP ಮೇಡಮ್ ಬಂದು ಇಲ್ಲಿ ಜನರಿಗೆ ಅವಲೇ ಹೇಳಿ, ಒಂದು ಆದೇಶ ಪ್ರತಿ ತೋರಿಸ್ಲಿ, ಯಾವ ರೀತಿ ನೀವು ತಗೊಂಡ್ಬಂದು ಇಲ್ಲಿ ಹಾಕಿದೀವಿ. ಲೇಡೀಸ್ ಯಾರು ಹಿಂಗೆ ಸ್ಟೇಟ್ಮೆಂಟ್ ತಾರಿ ಉಪವಾಸ ಸತ್ಯಾಗ್ರಹನೇ. ಅವರು ಬರೋ ಉಪವಾಸ ಸತ್ಯಾಗ್ರಹನೇ. ಬಂದು ಏನಾದರೂ ಮಾತಾಡಿದ್ರೆ ಮಾಡ್ಲಿಕ್ಕೆ ಹೋಗ್ತಿದ್ವಿ ಅಂತ ಹೇಳಿ ಹೇಳ್ತೀವಿ. ನಮ್ಮನ್ನು ಅನ್ನೆಸೆಸರಿಯಾಗಿ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಒಂದೆರಡು ಮಾಹಿತಿ ಕೊಡು ಶಿಲ್ಪ ಬಾ ಪಿಂಜಕ್ಕೆ ದಂಡೆ ತಕ್ಕಮದಿ. ನಾವು ಬಿಡದಿಗೆ ಶಾಂತಿಯುತವಾಗಿ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಅನಾವಶ್ಯಕವಾಗಿ ನಮ್ಮನ್ನು ಹಿಡ್ಕೊಂಡು ಬಂದು ಇಲ್ಲಿ ಕೂಡಿ ಹಾಕಿದ್ದಾರೆ. ನಮಗೆ ಇದಕ್ಕೆ ನ್ಯಾಯ ದೊರಕಬೇಕು. ಅವರು ಏನು ಕಾನೂನು ಅವರು ದೊರಕಿಸಿ ಕೊಟ್ಟಿದ್ದಾರೆ ಅದನ್ನು ನಮಗೆ ತೋರಿಸ್ಬೇಕು. ನಾವು ಅಲ್ಲಿ ಗಂಟ ಉಪಹಾರ ನಾವು ಯಾವುದು ಸೇವಿಸೋದಿಲ್ಲ. ಅವರು ಕೊಟ್ಟಿದ್ದಂತ ಯಾವುದೇ ಕಾರಣಕ್ಕೂ SP ಮೇಡಮ್ ಬಂದು ಆದೇಶ ಪ್ರತಿ ತೋರಿಸ್ಬೇಕು. ನೀವು ಬಿಟ್ಟರು ನಾವು ಹೋಗಲ್ಲ. ನಮಗೆ ಇಲ್ಲಿ ಬರಬೇಕು, SP ಬರಬೇಕು. ಅವರು ಯಾವ ಕೂತ್ಕೊಂಡು ಏನು ಮಾಡಕ್ಕಿಲ್ಲ. ಅವ್ರ ಆಫೀಸರು ಅವರಿಗೆ ಗಲಭೆ ಮಾಡಕ್ಕೆ ಹೊರಟಿಲ್ಲ. ನಾವು ಏನು ಶಾಂತಿಯುತವಾಗಿ ಹೋರಾಟ ಮಾಡಿಕೊಂಡು ನ್ಯಾಯ ಕೇಳಕ್ಕಾಗಿ ಹೊರಟಿದ್ದೀವಿ. ಅದು ಬಿಡ್ತಾ ಇಲ್ಲ. ಅದರಿಂದ ನಮಗೆ ನ್ಯಾಯ ದೊರಕಬೇಕು ರೈತರಿಗೆ.